ಹಲವಾರು ದೇವಸ್ಥಾನಗಳಿಗೆ, ಮಸೀದಿಗಳಿಗೆ, ಚರ್ಚ್ಗಳಿಗೆ ಹೋದಾಗ ಬಹಳಷ್ಟು ಜನ ಅನಾಹುತ ಆಗಿ ತೀರ್ಕೊಂಡಿರೋದು ಬಹಳ ಕೇಸ್ಗಳಿದೆ, ಲಕ್ಷಾಂತರ ಕೇಸ್ಗಳಿದೆ. ನದಿಗಳಲ್ಲಿ ಹೋಗಿ ಬಿದ್ದಿರುವಂಥದ್ದು, ಸಮುದ್ರದಲ್ಲಿ ಬಿದ್ದಿರುವಂಥದ್ದು, ಇದೆಲ್ಲನೂ ಕೂಡ ಇದ್ರೂ ಕೂಡ ಅಲ್ಲಿ ತನಿಖಾ ಒಂದು ಸಂಸ್ಥೆ ಇರ್ತದೆ, ಸ್ಟೇಷನ್, ಪೊಲೀಸ್ ಸ್ಟೇಷನ್, ಅದು ಇವೆಲ್ಲವನ್ನ ಗಮನಿಸಿ ಕ್ರಮ ತೆಗೆದುಕೊಳ್ತಾರೆ. ಇಂಥ ಕೇಸ್ಗಳಲ್ಲಿ ಯಾವುದೇ ಪೊಲೀಸರು ಅಚಾತುರ್ಯ ಮಾಡಲ್ಲ. ನನಗೆ ಗೊತ್ತಿರೋ ಪ್ರಕಾರ, ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ, ಯಾರು ಅಚಾತುರ್ಯ ಮಾಡಲ್ಲ. ಇದು ಏಕಾಏಕಿ ಹೆಂಗೆ ಉದ್ಭವ ಆಯಿತು, ಅವ್ರಿಗೆ 20 ವರ್ಷ ಆದ್ಮೇಲೆ ಜ್ಞಾನೋದಯ ಆಯಿತು ಅಂತಲ್ಲ, ಅದು 20 ವರ್ಷ ಆದ್ಮೇಲೆ ಹೆಂಗೆ ಜ್ಞಾನೋದಯ ಆಯಿತು. 5 ವರ್ಷಕ್ಕೆ ಯಾಕಾಗಲಿಲ್ಲ, 10 ವರ್ಷಕ್ಕೆ ಯಾಕಾಗಲಿಲ್ಲ, 20 ವರ್ಷಕ್ಕೆ ಇವಾಗೇ ಜ್ಞಾನೋದಯ ಯಾಕಾಯಿತು. ಅದರಿಂದ ನಾನು ತನಿಖೆಯನ್ನ ಸ್ವಾಗತ ಮಾಡ್ತೀನಿ. ಆದರೆ ಅಲ್ಲಿ ಯಾರನ್ನೋ ಯಾವುದೋ ಒಂದು ಧರ್ಮಕ್ಕೆ ಅವಮಾನ ಮಾಡಬೇಕು ಅಂತೇಳಿ ಮಾಡುವಂತ ಪ್ರಕ್ರಿಯೆ ಏನಿದೆ ಅದು ಈ ಸಮಾಜಕ್ಕೆ ಒಳ್ಳೇದಲ್ಲ. ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದ ಮಂಜುನಾಥ ಇದರಲ್ಲಿ ಪಾತ್ರ ಏನ್ ಬರ್ತದೆ, ದೇವರ ಪಾತ್ರ ಏನ್ ಬರ್ತದೆ? ಸುಮ್ಮನೆ ದಿನನಿತ್ಯ ಮಂಜುನಾಥ ಧರ್ಮಸ್ಥಳ ಅಂತೇಳಿ ಅಪಪ್ರಚಾರ ಮಾಡೋದ್ರಿಂದ ಹಿಂದೂಗಳ ಭಾವನೆಗೆ ನೋವನ್ನು ಉಂಟು ಮಾಡ್ತದೆ. ತಪ್ಪು ಯಾರೇ ಮಾಡಿರಲಿ, ತಪ್ಪು ಯಾವುದೇ ವ್ಯಕ್ತಿ ಮಾಡಿರಲಿ, ವ್ಯಕ್ತಿ ಆ ವ್ಯಕ್ತಿ ಬಗ್ಗೆ ಮಾತಾಡಬೇಕೇ ಹೊರತು ಇಡೀ ಒಂದು ದೇವಸ್ಥಾನದ ಬಗ್ಗೆ ಮಾತಾಡುವಂಥದ್ದು ಸರಿಯಲ್ಲ. ಅವ್ರಿಗೆ ಯಾವ ವ್ಯಕ್ತಿ ಬಗ್ಗೆ ಡೌಟ್ ಇದೆಯೋ ಆ ವ್ಯಕ್ತಿ ಹೆಸರನ್ನು ಹೇಳಿ ಮಾತಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ ಅದಕ್ಕೆ. ಆದ್ರೆ ಇಡೀ ಸಂಸ್ಥೆಯನ್ನ ದೂಷಣೆ ಮಾಡಿ ಒಂದು ರೀತಿ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ಒಂದು ರೀತಿ ಪ್ರಹಾರ ಮಾಡುವಂಥದ್ದು ಸರಿಯಲ್ಲ. ಮತ್ತೆ ಈ SIT ತನಿಖೆ ಏನ್ ಮಾಡ್ತಾ ಇದ್ದಾರೆ, ಅವರು ಪೂರ್ಣ ಮಟ್ಟದಲ್ಲಿ SITಯಲ್ಲಿ ಯಾರ ನಿಯೋಗ ಆಗಿದ್ದಾರೆ ಅಧಿಕಾರಿಗಳು ಪೂರ್ತಿ ಸಮಯ ಕೊಟ್ಟು ಅವ್ರಿಗೆ ಬೇರೆ ಚಾರ್ಜಸ್ ಕೊಡಬಾರ್ದು, ಅವ್ರಿಗೆ ಯಾವುದೇ ಚಾರ್ಜಸ್, ಅವ್ರಿಗೆ ಬೇರೆ ಅಡಿಷನಲ್ ಚಾರ್ಜಸ್ ಕೊಡಬಾರ್ದು. ಪೂರ್ಣ ಮಟ್ಟದಲ್ಲಿ ಫುಲ್ ಟೈಮ್ SITಯ ಪೊಲೀಸ್ ತಂಡ ಈ ತನಿಖೆಯನ್ನ ಮಾಡಬೇಕು, ಸಾಕ್ಷ್ಯಾಧಾರಗಳನ್ನ ಹುಡುಕ್ಬೇಕು, ತಪ್ಪಿತಸ್ಥರು ಯಾರಿದ್ದಾರೋ ಅವ್ರ ಮೇಲೆ ಕ್ರಮ ಆಗಬೇಕು. ಇದನ್ನ ಧರ್ಮಸ್ಥಳದ ಸಂಸ್ಥೆನೂ ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ನಮ್ಮ ನಾಯಕರು ಕೂಡ ಹೇಳಿದ್ದಾರೆ.